ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಮಳೆಯ ನೀರಿನ ಕೊಯ್ಲು ಇಲ್ಲಾಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ, ಎಸ್ಪೆಷಲಿ ಸ್ಮಾರ್ಟ್ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ನಮಗೆ ಮಳೆಯ ನೀರಿನ ಕೊಯ್ಲಿನ ಅವಶ್ಯಕತೆ ಏನಿದೆ ಅನ್ನೋ ಕಂಪ್ಲೀಟ್ ವಿವರಗಳನ್ನ ಈ ವರ್ಕಿಂಗ್ ಮಾಡಲ್ ಮುಖಾಂತರ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಈಗಂತೂ ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ನಾವೇನ್ ಮಾಡ್ತೀವಿ, ನೀರನ್ನ ಜಾಸ್ತಿ ಬಳಸ್ತೀವಿ. ನಮ್ಮ ಭೂಮಿಯಲ್ಲಿರುವ ನೀರನ್ನ ಬಗೆದು, ಬೋರ್ವೆಲ್ಗಳ ನೀರನ್ನ ಬಗೆದು ನೀರನ್ನ ಸಾಕಷ್ಟು ವೇಸ್ಟ್ ಕೂಡ ಮಾಡ್ತಾ ಇದೀವಿ. ಆದ ಕಾರಣ ನಮಗೆ ನೀರಿನ ಸಮಸ್ಯೆ ಸಾಕಷ್ಟು ರೀತಿಯಲ್ಲಿ ಆಗುತ್ತೆ. ನಾವು ಆ ಸಮಸ್ಯೆಯಿಂದ ನಾವು ಹೊರಬರಬೇಕಂದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಈಗ ಈ ವರ್ಕಿಂಗ್ ಮಾಡಲ್ನ ನಾವು ಡೆಮಾನ್ಸ್ಟ್ರೇಷನ್ ಮಾಡಕ್ ಹೋಗ್ತಾ ಇದೀವಿ. ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ, ನಾವಿಲ್ಲಿ 2 ಮೋಟರ್ಗಳನ್ನ ಬಳಸಿದೀವಿ. ಒಂದು ಮೋಟರ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ನೀರನ್ನ ನಾವು ಮಳೆಯ ರೀತಿಯಲ್ಲಿ, ಮಳೆಯ ಮಾದರಿಯಲ್ಲಿ ನೀವು ತೋರಿಸ್ಕೊಡ್ಬೇಕಲ್ವಾ, ಅದಕ್ಕೆ ಒಂದು ಪಂಪ್ ಇಂದ ನಾವು ಇಲ್ಲಿ ಕ್ಲೌಡ್ ರೀತಿಯಲ್ಲಿ ಮಳೆ ಬರಬೇಕು ಅನ್ನೋದಕ್ಕೆ ನಾವು ಯೂಸ್ ಮಾಡಿದೀವಿ ಆ ಪೈಪ್ ಲೈನ್ ನ. ಮತ್ತೆ ಇನ್ನೊಂದು ಪೈಪ್ ಲೈನ್ ಅಲ್ಲಿ ಇಲ್ಲಿ ನೀರು ಕಲೆಕ್ಟ್ ಆಗಿರೋದನ್ನ ನಾವು ಫಿಲ್ಟ್ರೇಷನ್ ಯೂನಿಟ್ ಕಳಿಸೋದಕ್ಕೆ, ಪ್ಲಸ್ ಅಗೇನ್ ವಾಟರ್ ವೆಲ್ಗೆ ಕಳಿಸೋದಕ್ಕೆ ಇನ್ನೊಂದು ಪೈಪ್ ಲೈನ್ ನಾವು ಇಲ್ಲಿ ಬಳಸಿದೀವಿ. ಮತ್ತೆ ಆ ಮೋಟರ್, ಇನ್ನೊಂದು ಮೋಟರ್ ಏನು ಬಳಸಿದೀವಿ ಅಂದ್ರೆ, ಅದನ್ನ ನಾವು ಇಲ್ಲಿ ಕಲೆಕ್ಟ್ ಆಗಿರುವ ನೀರನ್ನ ನಾವು ಮತ್ತೆ ಮರುಬಳಕೆ ಮಾಡ್ಬೇಕಲ್ವಾ, ಅದಕ್ಕೆ ನಾವು ಆ ಮೋಟರ್ನ ಯೂಸ್ ಮಾಡ್ಕೊಂಡು ಮರುಬಳಕೆ ಮಾಡ್ತೀವಿ. ಈಗ ಮೊದಲನೇದಾಗಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ, ಯಾವ ರೀತಿ ಇಲ್ಲಿ ಮಳೆ ಬರುತ್ತೆ ಅನ್ನೋ ಕಂಪ್ಲೀಟ್ ಡೆಮಾನ್ಸ್ಟ್ರೇಷನ್ ಈಗ ನಡೆಯುತ್ತೆ ನಿಮಗೆ. ಈಗ ಕಾಣಿಸಬಹುದು, ನಮ್ಗೆ ಇಲ್ಲಿ ರಿಯಲ್ ಆಗಿ ಒಂದು ರೀತಿಯಲ್ಲಿ ಮಳೆ ಬರ್ತಾ ಇದೆ ಅಂತಾನೆ ನಾವು ಇಲ್ಲಿ ಸೀನ್ ಒಂದು ಕ್ರಿಯೇಟ್ ಮಾಡಿದೀವಿ. ಈಗ ಇಲ್ಲಿ ಮಳೆ ಬಂದು ಈ ರೂಫ್ ಟಾಪ್ ಅಲ್ಲಿ ಮಳೆ ಕಲೆಕ್ಟ್ ಆಗೋದ್ಮೇಲೆ ಏನಾಗುತ್ತೆ ಅಂದ್ರೆ, ಈ ಪೈಪ್ ಲೈನ್ ಮುಖಾಂತರ ವಾಟರ್ ಫಿಲ್ಟ್ರೇಷನ್ ಯೂನಿಟ್ ಗೆ ಹೋಗಿ ಅಲ್ಲಿ ವಾಟರ್ ಫಿಲ್ಟರ್ ಆಗಿ ಇಲ್ಲಿ ನಾವು ವಾಟರ್ ವೆಲ್ಗೆ ಕಳಿಸ್ಬಿಟ್ಟಿದ್ವಿ. ಮತ್ತೊಂದು ಏನ್ ಮಾಡ್ತೀವಿ ಅಂದ್ರೆ, ಅದೇ ವಾಟರ್ನ ಫಿಲ್ಟ್ರೇಷನ್ ಮಾಡೋ ವಾಟರ್ನ ನಾವು ಕುಡಿಯುವ ನೀರನ್ನ ಹೊರತುಪಡಿಸಿ ಎಲ್ಲ ಉಪಯೋಗಕ್ಕೂ ಕೂಡ ಆ ನೀರನ್ನ ನಾವು ಬೇರೆ ಮನೆಗಳಿಗೂ ಕಳಿಸಬಹುದು, ಗಾರ್ಡನ್ ಗಳಿಗೆ ಯೂಸ್ ಮಾಡಬಹುದು, ಬೈಕ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಈಗ ನಾವಿಲ್ಲಿ ಒಂದು ಸಿಂಪಲ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ನಾವು ಯಾವ ರೀತಿ ಯೂಸ್ ಮಾಡಬಹುದು ಅಂದ್ರೆ, ನಾವಿಲ್ಲೊಂದು ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿ ಬಳಕೆ ಮಾಡಬಹುದು, ಅದಕ್ಕೆ ನಾವು ಇನ್ನೊಂದು ಪಂಪ್ ಅನ್ನ ಬಳಕೆ ಮಾಡಿ ಇನ್ನೊಂದು ಸ್ವಿಚ್ ಆನ್ ಮಾಡಿದಾಗ ಈ ಪಂಪ್ ಆನ್ ಆಗುತ್ತೆ. ಆಗ ನೀರನ್ನ ಈ ಗಾರ್ಡನ್ ಗಳಿಗೆ ನಾವು ಕಳಿಸಬಹುದು. ನಾವು ಈ ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ನೀರು ಸಾಕಷ್ಟು ರೀತಿಯಲ್ಲಿ ಉಳಿಯುತ್ತೆ. ಮುಂದಿನ ಜನಾಂಗಕ್ಕೂ ನಮಗೆ ನೀರಿನ ಸಮಸ್ಯೆ ಆಗೋದಿಲ್ಲ. ಆದ ಕಾರಣ ನಾವು ಪ್ರತಿಯೊಂದು ಮನೆಗಳಲ್ಲೂ, ನಮ್ಮ ಸಿಟಿಗಳು ಸ್ಮಾರ್ಟ್ ಸಿಟಿಗಳಾಗಬೇಕಂದ್ರೆ ಪ್ರತಿಯೊಂದು ಮನೆಗಳಲ್ಲೂ ಈ ರೀತಿಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರಿನ ಸಮಸ್ಯೆ ಖಂಡಿತ ಮುಂದಿನ ದಿನಗಳಲ್ಲಿ ಬರುವುದಿಲ್ಲ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.